ಲೈನ್ ಸೆಟ್ ಮಾಡಿ ಸೆಟ್ ಮಾಡ್ತೀವಿ ಹೈರ್ ಮಾಡಲೇಬೇಕು. ಅದು ಬೇಕು ಅಂದರೆ ಈಗ ರಿಕ್ವೈರ್ಮೆಂಟ್ ಇದೆ ನಮಗೆ ಅರ್ಜೆಂಟ್ ಬೇಕು ಅಂದರೆ 1 month 2 months ಆ ಥರ ಒಟ್ಟನೆ ರೆಸರ್ವೇಬಲ್ ಇರುತ್ತೆ 1 month ಮತ್ತು ಟ್ರೈನಿಂಗ್ ಪ್ಲಾನ್ 100% ಅಟೆಂಡೆನ್ಸ್ ಆಫ್ ಟ್ರೈನಿಂಗ್ ಪ್ಲಾನ್. technical after within 5 days. Techno-commercial is offer within 10 days. 2 weeks. Means 10 days means 2 months. ಈ ಥರ ಟಾರ್ಗೆಟ್ ಸೆಟ್ ಆದಮೇಲೆ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಯಾವ ಥರ ಇನ್ಲೈನ್ ಇದೆ ಆಮೇಲೆ ಮಾನಿಟ್ರಿಂಗ್ ಮಾಡ್ತೀವಿ. ಅಂದರೆ ಆಮೇಲೆ ರೆಕಾರ್ಡ್ ಇಡ್ತೀವಿ ಟ್ರೆಂಡ್. ಈ ಟಾರ್ಗೆಟ್ ಸೆಟ್ ಮಾಡಿದ್ರೆ ಆಮೇಲೆ ಅದನ್ನು ನಾವು ಈ ಮಂತ್ಲಿ ಎಷ್ಟು ಥರ ಇದೆ ಯಾವ ಥರ ಮಂತ್ಲಿ ಕೆಲವು ಆಗಲ್ಲ 3 months ಕ್ವಾರ್ಟರ್ಲಿ ರಿವ್ಯೂ ಮಾಡ್ಬೋದು. ಕೆಲವು ಟಾರ್ಗೆಟ್ನ 6 months ಒಂದ್ಸಲ ಮಾಡ್ಬೋದು. ಆ ಥರ ಒಟ್ಟಲ್ಲಿ ರಿವ್ಯೂ ಆಗ್ತಾ ಇದೆ ಟಾರ್ಗೆಟ್. ಸುಮ್ಮನೆ ಟಾರ್ಗೆಟ್ ಸೆಟ್ ಮಾಡಿದ್ರೆ ವಿ ಶುಡ್ ರಿವ್ಯೂ ಇಟ್. ಬೈ ಚಾನ್ಸ್ ನಾವು ಸ್ಟೋರ್ಸ್ ಅಂತ ಅಂತಂದರೆ ಝೀರೋ ಇನ್ವೆಂಟ್ರಿ, ಝೀರೋ ಡಿಸ್ಕ್ರಿಪೆನ್ಸಿ ಅಂದರೆ ಯಾವುದೇ ರೀತಿ ಸ್ಟಾಕ್ ಫಿಸಿಕಲ್ ಸ್ಟಾಕ್ ಎರಡು ಪಕ್ಕಾ ಮ್ಯಾಚ್ ಆಗಬೇಕು. ಸೊ ಝೀರೋ ಡಿಸ್ಕ್ರಿಪೆನ್ಸಿ ಅವರ್ target is that maybe some 2%, 3% is acceptable anywhere in the world. Zero discrepancy ಎಲ್ಲೂ ಮಾಡೋದಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಅಚೀವ್ 2-3%. ಝೀರೋ ಡಿಸ್ಕ್ರಿಪೆನ್ಸಿ ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ 2-3% ವೇರಿಯನ್ಸ್ ಇದ್ರೂ ಓಕೆ. ಆಮೇಲೆ ರಿಡಕ್ಷನ್ ಆಫ್ ಇನ್ವೆಂಟ್ರಿ. ಈಗ ಒಂದು ನಮ್ಮ ಸೇಲ್ಸ್ ವ್ಯಾಲ್ಯೂಗೂ ನಮ್ಮ ಇನ್ವೆಂಟ್ರಿ ವ್ಯಾಲ್ಯೂಗೂ ಒಂದು 10 times ಆಫ್ ದಿ ನಮ್ಮ ಸೇಲ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಇನ್ವೆಂಟ್ರಿ ಟಾರ್ಗೆಟ್ ಮಾಡ್ತೀವಿ. ಸೊ ಈಸ್ ಇಟ್ ಗೋಯಿಂಗ್ ಅಪ್, ಜಾಸ್ತಿ ಇದೆಯಾ ನಮ್ಮ ಇನ್ವೆಂಟ್ರಿ, ಅದನ್ನು ರೆಡ್ಯೂಸ್ ಮಾಡೋದು ಹೆಂಗೆ. ಮತ್ತು ನಾನ್ ಮೂವಿಂಗ್ ಸ್ಟಾಕ್, ನನ್ನ ಹತ್ರ ತುಂಬ ಕೆಲವು ಮೆಟೀರಿಯಲ್ ಅಂದರೆ ನಾನ್ ಮೂವಿಂಗ್ ಸ್ಟಾಕ್ ಇದೆ. ಈ ನಾನ್ ಮೂವಿಂಗ್ ಸ್ಟಾಕ್ನ ಏನು ಮಾಡ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು, ಎಲ್ಲಿ ಯೂಸ್ ಮಾಡ್ಬೋದು, ಎಲ್ಲಿ ಯೂಸೇಜ್ ಮಾಡ್ಬೋದು, ಡಿಸ್ಪ್ಯಾಚ್ ಮಾಡ್ಬೋದು, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ಅವರ ಸ್ಟೋರ್ಸ್ಗೆ ಆಬ್ಜೆಕ್ಟಿವ್. ಬ್ಲೈಂಡ್ ಕೌಂಟ್ ಅಂತ ಎವ್ರಿ 3 months ಒನ್ಸ್ ಸ್ಟಾಕ್ ಚೆಕಿಂಗ್, ಸ್ಟಾಕ್ ಮಾಡೋದು ಡೈಲಿ. ಎವ್ರಿ ಮಂತ್ ಎಂಡಲ್ಲಿ ಹೈ ವ್ಯಾಲ್ಯೂ ಐಟಮ್ಸ್, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನೋಡಿದ್ರೆ ಯಾವುದೇ ನೋಡಿದ್ರೆ ಇಂಪೋರ್ಟೆಡ್ ಎಲ್ಲ 80% ಆಫ್ ದ ವ್ಯಾಲ್ಯೂ, 80% ನಿಮಗೆ ದೊಡ್ಡ ವ್ಯಾಲ್ಯೂ ಒಂದು 20 ಮೆಟೀರಿಯಲ್ ಇರುತ್ತೆ. 20 ಮೆಟೀರಿಯಲ್ 80 ರೂಪಾಯಿ ಇರುತ್ತೆ, ಇನ್ನು 80 ಮೆಟೀರಿಯಲ್ ಬರೀ 20 ರೂಪಾಯಿ ಇರುತ್ತೆ. ಸೊ ನಾವು 20 ಮೆಟೀರಿಯಲ್ ಚೆಕ್ ಮಾಡಿದ್ರೆ ನಮ್ದು ಇನ್ವೆಂಟ್ರಿ ಏನಾಗುತ್ತೆ ಪಕ್ಕ ಇರುತ್ತೆ, ಆಲ್ಮೋಸ್ಟ್ ಮ್ಯಾಚಿಂಗ್ ಇರುತ್ತೆ. ಸೊ ವ್ಯಾಲ್ಯೂ ಡಿಫ್ರೆನ್ಸ್ ಅದಕ್ಕೆ ನಾವು ಟಾರ್ಗೆಟ್ ಕನೆಕ್ಟ್. ಅದೇ ರೀತಿ ಪ್ರೊಡಕ್ಷನ್ ಅದನ್ನು ಮಾಡ್ಬೋದು, ಯಾವ ರೀತಿ ಪ್ಲಾನಿಂಗ್ ಮಾಡೋದು. ಪ್ಲಾನ್ ಪ್ಲಾನ್ ಮಾಡಿದ್ರೆ ಇವತ್ತು 100 ಪ್ಲಾನ್ ಮಾಡಿದ್ರೆ ಪ್ಲಾನಿಂಗ್ ಪಿ ಆರ್ ಕೊಟ್ಟ ತಕ್ಷಣ ಪಿ ಒ ರಿಲೀಸ್ ಆಗುತ್ತೆ. ರಿಲೀಸಿಂಗ್ ಡಾಕ್ಯುಮೆಂಟೇಷನ್ ರಿಲೀಸಿಂಗ್ ಈಸ್ ವಿತಿನ್ ನೋ ಟೈಮ್, ಯಾವುದೇ ಟೈಮ್ ಬೇಕಾಗಿಲ್ಲ. ಬಟ್ ಪ್ರೊಕ್ಯೂರ್ಮೆಂಟ್ ಇದೆಯಲ್ಲ, ನೀವು ಫಾಲೋ ಅಪ್ ಮಾಡು, ವೆಂಡರ್ ಹತ್ರ ಫೈಂಡ್ ಔಟ್ ಮಾಡು, ಹೊಸ ಮೆಟೀರಿಯಲ್ ಬಂದರೆ ಅದಕ್ಕೆ ಫೈಂಡ್ ಔಟ್ ಮಾಡು, ಆ ಗ್ಯಾಪ್ ಇದೆಯಲ್ಲ ಅದನ್ನು ನೀವು ಮೆಷರ್ಮೆಂಟ್ ಮಾಡಿಕೊಂಡು ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಪ್ರೊಕ್ಯೂರ್ ಮಾಡ್ತೀರಾ, ಎಷ್ಟು ಸಮಯದಲ್ಲಿ ನೀವು ವೆಂಡರ್ನ ಇದು ಮಾಡ್ತೀರಾ, ಇದೆಲ್ಲ ಇಂಪಾರ್ಟೆಂಟ್. ಡೆವಲಪ್ಮೆಂಟ್ ಆಫ್ ಸಪ್ಲೈಯರ್ಸ್, ವೆಂಡರ್ಸ್ ಒಂದು ಇಯರ್ಲಿ ನಾವು ಇಷ್ಟ ಡೆವಲಪ್ಮೆಂಟ್ ಮಾಡಬೇಕಂತ ಟಾರ್ಗೆಟ್ ಸೆಟ್ ಮಾಡ್ತೀವಿ. ಇದು ಆಲ್ಟರ್ನೇಟ್ ಸಪ್ಲೈಯರ್ ಡೆವಲಪ್ಮೆಂಟ್, ಅದು ಕೂಡ ಪರ್ಚೇಸ್ ಕ್ವಾಲಿಟಿ ಸಪ್ಲೈ ರಿಜೆಕ್ಷನ್ ಲೆಸ್ ದ್ಯಾನ್ 5%, ಲೆಸ್ ದ್ಯಾನ್ 2%, ಸಮಥಿಂಗ್ ಟಾರ್ಗೆಟ್ ಅದು ಆಲ್ರೆಡಿ ಹೇಳಿದ್ರು ನಾವು ತೋರಿಸ್ಬೇಕು. ಸೊ ಕಸ್ಟಮರ್ ಕಂಪ್ಲೇಂಟ್ 0 ಅಥವಾ ಲೆಸ್ ದ್ಯಾನ್ 1% ಕಸ್ಟಮರ್ ಇದೆಲ್ಲ ನಿಮ್ಮ ಟಾರ್ಗೆಟ್ ಆಗುತ್ತೆ. ಆ ಟಾರ್ಗೆಟ್ ಪ್ರಕಾರ ಆನ್ ಟೈಮಲ್ಲಿ ಸಪ್ಲೈ ಮಾಡ್ತಾ ಇದ್ದಾರಾ, ರಿಜೆಕ್ಷನ್ ಕಡಿಮೆ ಆಗ್ತಾ ಇದೆಯಾ, ನಮ್ಮ ಜನಬಲ್ಲ. So is what you learn right now. The third point is the competence. Competence is right person for the right job. Answer now ready to it. First, right job is correct. Competent person is either from education, either from like experience, anything, training. Providing Training. Second point, the awareness of your training. Second point, communication. Communication is important.
ರೈಟ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್. ಕಮ್ಯುನಿಕೇಶನ್ ಚಾನಲ್ ಇದೆ, ಅದನ್ನು ಕೂಡ ಡಿಫೈನ್ ಮಾಡಿ. ಈಗ ಕಸ್ಟಮರ್ ಆರ್ಡರ್ಸ್ ಬಂದಾಗ ಅದು ಯಾರು ರಿಸೀವ್ ಮಾಡ್ತಾರೆ, ಆರ್ಗನೈಸೇಷನ್ determine the internal and external communication relevant to quality management system, including on what it will communicate, when to communicate, whom to communicate, and how to communicate. ಇದೆಲ್ಲ ಡಿಫೈನ್ ಮಾಡಿರ್ಬೇಕು. ಈಗ ಕಸ್ಟಮರ್ ಆರ್ಡರ್ಸ್ ಬಂದಾಗ ಯಾರು ರಿಸೀವ್ ಮಾಡ್ತಾರೆ, ಅದು ನೆಕ್ಸ್ಟ್ ಅವ್ರು ಯಾರಿಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅದೆಲ್ಲ ಕೂಡ ಮ್ಯಾಟ್ರಿಕ್ಸ್ ಆಗಿ ಕಮ್ಯುನಿಕೇಶನ್ ಮ್ಯಾಟ್ರಿಕ್ಸ್ ಅಂತ ಮಾಡ್ತಾರೆ, ಅದನ್ನು ಡಿಫೈನ್ ಮಾಡಿರ್ಬೇಕು. ಪರ್ಚೇಸ್ ಆರ್ಡರ್ನ ಯಾರು ಕಮ್ಯುನಿಕೇಟ್ ಮಾಡ್ತಾರೆ, ಯಾರಿಗೆ ಹೋಗ್ತಾರೆ, ಹೌ ಟು ಕಮ್ಯುನಿಕೇಟ್ ಕೂಡ ಮೇಲಾ ಬೈ ಹ್ಯಾಂಡಾ ವಿತ್ ವರ್ಬಲ್ಲಾ ಎಲ್ಲರೂ ಕೂಡ ಮ್ಯಾಟ್ರಿಕ್ಸ್ ನಾವು ಡಿಫೈನ್ ಮಾಡಿ. ದಟ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್. 7.4 ಕ್ಲಾಸ್ ಹೇಳ್ತಾರೆ ಕಮ್ಯುನಿಕೇಶನ್ ಒಂದು ಆರ್ಗನೈಸೇಷನ್ ಕಂಪನಿಯಲ್ಲಿ ಯಾವ ಥರ ಇರುತ್ತೆ ಅಂತ ಡಿಫೈನ್ ಮಾಡಿರಬೇಕು ಅಂತ ಈ ಸ್ಟ್ಯಾಂಡರ್ಡಲ್ಲಿ ಹೇಳಿದ್ದಾರೆ. ಕಮ್ಯುನಿಕೇಶನ್ ಚಾರ್ಜ್ ಇದೆಲ್ಲ ರಿಸೋರ್ಸ್ ಎಲ್ಲ ಬರುತ್ತೆ. ಮೇನ್ ಕ್ಲಾಸ್ 7 ಅದರಲ್ಲಿ 7.4 ಕ್ಲಾಸಸ್ 4 ಅಲ್ಲಿ ಕಮ್ಯುನಿಕೇಶನ್. ನೆಕ್ಸ್ಟ್ 7.15 ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್. ಆಗಲೇ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ ಅನ್ನ ಯಾವ ಥರ ಇಟ್ಕೋಬೇಕು, ಅದು ಕಂಟ್ರೋಲ್ ಆಗಿ ಇಟ್ಕೋಬೇಕು. ಒಂದು ಡಾಕ್ಯುಮೆಂಟ್ ಸೆಟ್ ಮಾಡಿದ ಮೇಲೆ ಅದು ಶುಡ್ ಬಿ ಕಂಟ್ರೋಲ್, ಯಾರು ಬಂದು ಚೇಂಜ್ ಮಾಡೋ ಥರ ಇರಬಾರ್ದು. ಈಗ ಒಂದು ಫಾರ್ಮೇಟ್ ನಂಬರ್ ಕೊಟ್ಟಿರ್ತೀವಿ, ಇನ್ಕಮಿಂಗ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಥವಾ ಸೇಲ್ಸ್ ಆರ್ಡರ್ ಅಥವಾ SO ಏನೋ ಕಾಪಿ ಇದ್ರೆ ಆ ಫಾರ್ಮೇಟ್ ನಂಬರ್ ಕೊಟ್ಟಿರ್ತೀವಿ. ISO ಪ್ರಕಾರ ಫಾರ್ಮೇಟ್ ನಂಬರ್ ಕೊಟ್ಟು ಆ ಫಾರ್ಮೇಟ್ ನಂಬರ್ನ ಅವ್ರು ಮಾತ್ರ ಅದನ್ನು ಚೇಂಜ್ ಮಾಡೋಂಗಿಲ್ಲ, ಯಾರು ಬಂದು ಚೇಂಜ್ ಮಾಡೋಂಗಿಲ್ಲ. ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾಪರ್ ಕಮ್ಯುನಿಕೇಶನ್ ಕೊಟ್ಟು ಅದನ್ನು ಚೇಂಜ್ ಮಾಡಬೇಕು. ಅದು ಡಿವಿಷನ್ ನಂಬರ್ ಅಂತ ಇರುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟ್ ಇತ್ತು ಡಿವಿಷನ್ ನಂಬರ್ ಅಂತ ನಾವು ಸೆಟ್ ಮಾಡ್ತೀವಿ. ಸಪೋಸ್ ಏನೋ ಚೇಂಜಸ್ ಆದರೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಹಾಕಬೇಕು ಕೂಡ ನಾವು ರಿವೈಸ್ ಮಾಡಬೇಕು ಆ ಡಾಕ್ಯುಮೆಂಟ್. ಆಗ ರಿವಿಷನ್ ನಂಬರ್ ಕೊಡಬೇಕು, ಯಾವಾಗ ಚೇಂಜ್ ಆಯಿತು ಅಂತ ಒಟ್ಟಲ್ಲಿ ಇಟ್ಕೊಬೇಕು. ಈ ಡ್ರಾಯಿಂಗ್ ಇರ್ಬೇಕು, ಕಂಟ್ರೋಲ್ ಕಾಪಿ ಡ್ರಾಯಿಂಗ್ ಇರ್ಬೇಕು. ವಿ ಶುಡ್ ಬಿ ಕಂಟ್ರೋಲ್ ಡ್ರಾಯಿಂಗ್. ಡ್ರಾಯಿಂಗಲ್ಲಿ ನೀವು ರಿವಿಷನ್ ನಂಬರ್ ನೋಡಿರ್ತೀರಲ್ಲ, ಡಿಸೈನ್ ಇದೆ ಅಲ್ಲ, ಯಾರು ಡಿಸೈನ್ ಡ್ರಾಯಿಂಗಲ್ಲಿ ರಿವಿಷನ್ ನಂಬರ್ ಮೇಂಟೈನ್ ಮಾಡ್ತಿರಲ್ಲ, ಆ ರಿವಿಷನ್ ನಂಬರ್ ಸ್ಟೇಟಸ್ ಕೂಡ ನಮ್ಗೆ ಗೊತ್ತಿರಬೇಕು. ರಿವಿಷನ್ 0 ಅಲ್ಲಿ ಏನಾಯಿತು, ರಿವಿಷನ್ 01 ಅಲ್ಲಿ ಏನಾಯಿತು, ರಿವಿಷನ್ 02 ಅಲ್ಲಿ ಏನು ಮಾಡಿದ್ವಿ ಅಂತ ಎಲ್ಲ ಸ್ಟೇಟಸ್ ನಾವು ಇಟ್ಕೋಬೇಕು ಡಾಕ್ಯುಮೆಂಟ್. ಎಲ್ಲೂ ಸಪೋಸ್ ಎಲ್ಲಾದ್ರೂ ಕೂಡ ಹಳೆ ಡ್ರಾಯಿಂಗ್ ಎಲ್ಲೂ ಕೂಡ ಶಾಪ್ನಲ್ಲಿ ಸಿಗ್ಬಾರ್ದು, ಆಡಿಟ್ ಮಾಡುವಾಗ ಅದು ಅಬ್ಸಲ್ಯೂಟ್ ಮಾಡಿ ಫೈನಲ್ ಡ್ರಾಯಿಂಗ್ ಶುಡ್ ಬಿ ಕಂಟ್ರೋಲ್ ಕಾಪಿ ಇರಬೇಕು. ಒಂದು ಮಾಸ್ಟರ್ ಕಾಪಿ ಡಿಸೈನಲ್ಲಿ ಇರಬೇಕು, ಕಂಟ್ರೋಲ್ ಕಾಪಿ ಯೂಸ್ ಮಾಡಬೇಕು. ಸಪ್ಲೈರ್ ಕೂಡ ಕಳಿಸುವಾಗ ಶುಡ್ ಬಿ ಕಂಟ್ರೋಲ್ ಕಾಪಿ ಅಂತ ಅವ್ರಿಗೆ ಕಳಿಸ್ಬೇಕು. ಅವರು ಕೂಡ ಅದನ್ನ ಎಲ್ಲೂ ಕೂಡ ಎಡಿಟ್ ಮಾಡ್ತಾರೆ ಇರಬಾರ್ದು, ಕಂಟ್ರೋಲ್ಡ್ ಆಗಿರ್ಬೇಕು. ಸೊ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್. ಯಾವ ಡಾಕ್ಯುಮೆಂಟ್ ಎಷ್ಟು ವರ್ಷ ಇಟ್ಕೋಬೇಕು ಅದನ್ನು ಕೂಡ ಡಿಫೈನ್ ಮಾಡಬೇಕು. ಕೆಲವೊಂದನ್ನ ಯು ಕ್ಯಾನ್ ರಿಟ್ರೀವ್. ಪರ್ಚೇಸ್ ಆರ್ಡರು ಅಥವಾ ಸೇಲ್ಸ್ ಆರ್ಡರು ಇವೆಲ್ಲ ಇಟ್ಕೋಬೇಕಾಗುತ್ತೆ 1 ಇಯರ್ ತನಕ, 1 ಇಯರ್ 2 ಇಯರ್ಸು ಇಟ್ಕೋಬೇಕಾಗುತ್ತೆ. ಇದೆಲ್ಲ ಈ ಕ್ಲಾಸಲ್ಲಿ ಸ್ಟಾರ್ಟಲ್ಲಿ ಹೇಳ್ತಾರೆ. ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಒಂದು SOP ಡಿಫೈನ್ ಮಾಡಿರಬೇಕು. ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಎಕ್ಸಾಂಪಲ್ ಹೇಳ್ತೇವೆ. ಪರ್ಚೇಸ್ ಫಸ್ಟ್ ಇಂಡೆಂಟ್ ಹಾಕಬೇಕು, ಸಪ್ಲೈಯರ್ ಹುಡ್ಕೋಬೇಕು, ಸಪ್ಲೈಯರ್ ಇವಾಲ್ಯೂಯೇಷನ್ ಮಾಡಬೇಕು, ಸಪ್ಲೈಯರ್ ರಿಜಿಸ್ಟ್ರೇಷನ್ ಮಾಡಬೇಕು, ಈಗ ಪರ್ಚೇಸ್ ಆರ್ಡರ್ ಕೊಡಬೇಕು. ನಾವು ಪರ್ಚೇಸ್ ಆರ್ಡರ್ ಕೊಟ್ಟ ಮೇಲೆ ಫಾಲೋ ಅಪ್ ಮಾಡಬೇಕು ಕರೆಕ್ಟಾಗಿ. ಫಾಲೋ ಅಪ್ ಅದೆಲ್ಲ ಕೂಡ ಒಂದು ಪ್ರೊಸೀಜರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ SOP ಅಂತ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಎಲ್ಲ ಡಿಪಾರ್ಟ್ಮೆಂಟ್ಗೂ SOP ಇದ್ರೆ ಒಳ್ಳೆಯದು. ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ, ಸೇಲ್ಸ್ ಆರ್ ಮಾರ್ಕೆಟಿಂಗ್ ನಮ್ಮ ಫಂಕ್ಷನ್ ಯಾವ ಥರ ಇರುತ್ತೆ, ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಸ್ವಲ್ಪ ಅದು ಚೇಂಜ್ ಆಗುತ್ತೆ. ಸೊ ಅದನ್ನು ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ಡಾಕ್ಯುಮೆಂಟ್ ನಂಬರ್ ಇರಬೇಕು, ಡಾಕ್ಯುಮೆಂಟ್ ನಂಬರ್ ಇರಬೇಕು. ಎನಿ ಚೇಂಜಸ್ ಮಾಡಿದರೆ ರಿವಿಷನ್ ನಂಬರ್ ಕೊಡಬೇಕು. ರಿವೈಸ್ ಮಾಡಿದ್ದೀವಿ ಡಾಕ್ಯುಮೆಂಟ್, ಇದೇ ಡಾಕ್ಯುಮೆಂಟೆಡ್ ಇನ್ಫಾರ್ಮೇಷನ್. ಅದೇ ಡಾಕ್ಯುಮೆಂಟ್ಸ್ ಪ್ರೀಡಿಫೈನ್ಡ್ ಫಾರ್ಮೇಟಲ್ಲಿ ನಾವು ಮಾಡಿರ್ಬೇಕು ಕಂಪ್ನಿ. ಆ ಫಾರ್ಮೇಟ್ ಎಲ್ಲರೂ ಕೂಡ ಕಂಟಿನ್ಯೂ ಮಾಡ್ತೀವಿ. ರಿವೈಸ್ ಮಾಡಬೇಕಂದ್ರೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ದೇ ಹ್ಯಾವ್ ಟು ಗಿವ್ ದ ಫಾರ್ಮೆಟ್ ಇರುತ್ತೆ. ಅದರಲ್ಲಿ ಲೆಟರ್ ಕೊಟ್ಟು ದೀಸ್ ಆರ್ ಆಲ್ ದ ಚೇಂಜಸ್ ಕೊಡಬೇಕು. ಅದೆಲ್ಲ ಚೇಂಜ್ ಮಾಡಿದ್ಮೇಲೆ ಅದನ್ನು ಕಂಟ್ರೋಲ್ ಕಾಪಿನಲ್ಲಿ ಸೀಲ್ ಆಗಿಬಿಟ್ಟು ಇಟ್ಕೋಬೇಕು. ಕೆಲವು ಲೀಗಲ್ ರಿಕ್ವೈರ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಇನ್ವಾಯ್ಸ್, ಸಪ್ಲೈಯರ್ ಇನ್ವಾಯ್ಸ್ಗಳು ಮಿನಿಮಮ್ 5 years ಯಾರು ಸ್ಟೋರ್. It is a legal requirement. Some sales invoice, it is also 5 years, minimum 5 years or 7 years. So, what is the sales invoice ಎಷ್ಟು ವರ್ಷ ಇಟ್ಕೊಂಡಿರ್ಬೇಕು? Purchase 5 years. 5 years. ಒಂದು 7 years.
ತೆಗೆದು ಬೈಂಡಿಂಗ್ ಮಾಡಿ ಎಂಪ್ಲಾಯೀಸ್ 5 years. Filing also most important. All the documents, filing ಮಾಡಿ date, time ಎಲ್ಲ ಬಾಕ್ಸ್ ಹಾಕಿ ವರ್ಷದ್ದು ಒಂದು ಕಡೆ ಸ್ಟೋರ್ ಮಾಡಬೇಕು. ಸೊ ದಟ್ ಎನಿ ಟೈಮ್ ಎನಿ ಆಡಿಟರ್, ಎನಿ GST, ಎನಿ will come for inspection. ಮತ್ತೆ ಆಯ್ತಲ್ಲ ಡಾಕ್ಯುಮೆಂಟ್ ಎಡಿಟ್ ಡಾಕ್ಯುಮೆಂಟ್ಸ್ ಹೌ ವಿ ಆರ್ ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಇದು 7 ಕ್ಲಾಸ್ ಅಲ್ಲಿ ಇದಾಯಿತು. ನೆಕ್ಸ್ಟ್ ಕ್ಲಾಸ್ ನಂಬರ್ 8 ಆಪರೇಷನ್. ಇಲ್ಲಿವರೆಗೆ ನಮ್ದು ಏನಾಯಿತು, ಪ್ಲಾನ್ ಆಯಿತು. IDCA ಸೈಕಲ್ ಪ್ರಕಾರ ಪ್ಲಾನ್ ಇಸ್ ಕಂಪ್ಲೀಟ್. ಕ್ಲಾಸ್ ನಂಬರ್ 4, 5, 6, 7 ಪ್ಲಾನಿಂಗ್ ಇಸ್ ಕಂಪ್ಲೀಟ್. ನೆಕ್ಸ್ಟ್ ಡೂ ಆಪರೇಷನ್ಸ್. ಈಗ ಆಪರೇಷನ್ಸ್ ಯಾವುದು? ಆಪರೇಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್ 8.1. How we organize, tell, plan, implement and control the processes as outlined in 4.4. 4.4 ಕ್ಲಾಸ್ ನಾವು ಹೇಳಿದ್ವಿ ಪ್ರೊಸೆಸ್ ಸೀಕ್ವೆನ್ಸ್ ಯಾವ ತರ ಬರುತ್ತೆ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ತೀವಿ and need to meet the requirements for the provision and product services and implement the actions determined in 6.1 by determining the requirements for products and services, establishing criteria for the products and services. ಎಲ್ಲವೂ ಕೂಡ ನಾವು ಡಿಫೈನ್ ಮಾಡಿ. ಫಸ್ಟ್ ಆಫ್ ಆಲ್ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್. ಅದನ್ನ ಪ್ರೊಡಕ್ಷನ್ ಮಾಡ್ತಿದ್ರೆ ಅಥವಾ ನೀವು ಆಪರೇಷನ್ ಏನೇ ಮಾಡ್ತಿದ್ರೆ ಅದಕ್ಕೆ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್. ಪ್ಲಾನಿಂಗ್ ಯಾವ ಥರ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಕೂಡ ಇಂಪಾರ್ಟೆಂಟ್. ಆ ಪ್ಲಾನಿಂಗ್ ಮಾಡಬೇಕಾದ್ರೆ ಎಕ್ಸಿಕ್ಯೂಷನ್ ಮಾಡಬೇಕಂತಂದರೆ ಏನೇನು ರಿಸೋರ್ಸಸ್ ಬೇಕು, ಎಷ್ಟು ಮ್ಯಾನ್ ಪವರ್ ಬೇಕು ಎಲ್ಲವೂ ಕೂಡ ನಾವು ರಿವ್ಯೂ ಮಾಡಬೇಕು. ಅದೇ ಇದರಲ್ಲಿ ಹೇಳಿದ್ದಾರೆ. ಪ್ರಾಜೆಕ್ಟ್ ಒಂದು ಏನೋ ಒಂದು ಆರ್ಡರ್ ಅಂತಂದರೆ ನಮಗೆ ಎಷ್ಟು ರಿಸೋರ್ಸಸ್ ಬೇಕಾಗುತ್ತೆ, ಎಷ್ಟು ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಆ ರೀತಿ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು, ದಟ್ ಈಸ್ ಆಲ್ಸೋ ರಿಕ್ವೈರ್ಡ್. ರಿಕ್ವೈರ್ಮೆಂಟ್ಸ್ ಆಫ್ ಪ್ರೊಡಕ್ಟ್ ಅಂಡ್ ಸರ್ವಿಸಸ್. ಕಸ್ಟಮರ್ ಆರ್ಡರ್ ಬಂದು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಸ್ಟಮರ್ ಏನೇನು ಹೇಳಿದ್ದಾರೆ, ಏನೇನು ಟೆಕ್ನಿಕಲ್ ಇನ್ಫಾರ್ಮೇಷನ್ ಇರ್ಬೋದು, ಏನೇ ಇರ್ಬೋದು ಅದನ್ನೆಲ್ಲ ಪ್ರಾಪರ್ ಆಗಿ ಸ್ಟಡಿ ಮಾಡಬೇಕು. ಫಸ್ಟ್ ಕಸ್ಟಮರ್ ಕಮ್ಯುನಿಕೇಷನ್, ಪ್ರೊವೈಡಿಂಗ್ products and services, handling enquiries, contracts, orders, including changes, obtaining customer feedback, relating to products and services, customer complaints, handling of customer property, customer communication process, customer requirement ಅನ್ನು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. Determining the requirements related to products and services. When determining the requirements for the products and services, ಈಗ ನಿಮ್ಮ ಆರ್ಡರ್ ಬಂದಿದೆ, ನಿಮ್ಗೆ ಏನು ಯಾವ ಥರ ಬರುತ್ತೆ, ನೀವು ಸಿಸ್ಟಮ್ಸ್ ಬೇಕಂತ ಬರುತ್ತಲ್ವಾ, ಕಸ್ಟಮರ್ ಆರ್ಡರ್ಸ್ ಬರುತ್ತೆ. ಆವಾಗ ಬಂದ ಮೇಲೆ ಅದರಲ್ಲಿ ದ ರಿಕ್ವೈರ್ಮೆಂಟ್ ಫಾರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇನ್ಕ್ಲೂಡಿಂಗ್ ಎನಿ ಅಪ್ಲಿಕೇಬಲ್ ಸ್ಟ್ಯಾಚ್ಯುಟರಿ ಅಂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್. ಅದು ಲೀಗಲ್ ರಿಕ್ವೈರ್ಮೆಂಟ್ ಏನಾದ್ರು ಬೇಕಾ ಅದು ಕೂಡ ಮಾಡಬೇಕು. ಕನ್ಸಿಡರ್ ನೆಸೆಸರಿ ಫಾರ್ ಆರ್ಗನೈಸೇಷನ್ ಕ್ಯಾನ್ ಮೀಟ್ ದಿ ಕ್ಲೈಮ್ಸ್ ಫಾರ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಇನ್ ಆಫರ್ಸ್. ಅವರೇನು ಕ್ಲಾಸಸ್ ಹಾಕಿರ್ತಾರೆ ಇದರಲ್ಲಿ ಫಸ್ಟಿಗೆ ಎಂಡಿಂಗ್ ಕ್ಲಾಸ್ ಬೇರೆ ಅದೆಲ್ಲ ಕೂಡ ನೀವು ಕರೆಕ್ಟಾಗಿ ರೀಡ್ ಮಾಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕರೆಕ್ಟಾಗಿ ರೀಡ್ ಮಾಡಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅದು ಮಾರ್ಕೆಟಿಂಗ್ ಅವ್ರು ಮಾಡ್ತಾರೆ, ಯೂಶಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇದೆಲ್ಲ ಕ್ಲಾಸ್ ಅವರಿಗೆ ಅಪ್ಲಿಕೇಬಲ್. 8.1, 8.2 ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ 8.2 ರಿವ್ಯೂ ಆಫ್ ರಿಕ್ವೈರ್ಮೆಂಟ್ಸ್ ರಿಲೇಟೆಡ್ ಟು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್. ಬಂತು ಎಲ್ಲ ಆಯ್ತು, ಅದನ್ನು ಪ್ರಾಪರ್ ಆಗಿ ರಿವ್ಯೂ ಮಾಡಬೇಕು. ಮಾರ್ಕೆಟಿಂಗ್ ಕಡೆಯಿಂದ ಒಬ್ಬರಿಂದನೇ ಆಗೋದಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೂಡ ರಿವ್ಯೂ ಕೂತ್ಕೊಂಡು ರಿವ್ಯೂ ಮಾಡಬೇಕು. ಒಂದು ಎಕ್ಸಿಕ್ಯೂಷನ್ ಪ್ರಾಜೆಕ್ಟ್ ಬಂದು ಒಂದು ಆರ್ಡರ್ ಬಂದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಯಾವ್ಯಾವ ಥರ ರಿಸೋರ್ಸಸ್ ಬಿಫೋರ್ ಕಮಿಟಿಂಗ್ ಟು ಸಪ್ಲೈ ಪ್ರಾಡಕ್ಟ್ ಸರ್ವಿಸ್ ಟು ಕಸ್ಟಮರ್. ಕಸ್ಟಮರಿಗೆ ಕಮಿಟ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ರಿವ್ಯೂ ಮಾಡಬೇಕು. ನಮ್ಮ ಹತ್ರ ಆರ್ಡರ್ ತಗೊಳಕ್ಕೆ ಮಾಡೋಕ್ಕಾಗತ್ತಾ, ಅದು ಮಾಡೋಕ್ಕೆ ಏನೇನು ಬೇಕು ರಿಸೋರ್ಸಸ್, ರಿವ್ಯೂ ನಮ್ಮ ಹತ್ರ ಏನು ಫೆಸಿಲಿಟೀಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, including requirements specified by customer, including the requirements for delivery and post delivery activities. ಡೆಲಿವರಿ ಕೊಟ್ಟಾದ್ಮೇಲೆ ಕೂಡ ಸರ್ವಿಸಿಂಗ್ ಎಲ್ಲ ಇರುತ್ತೆ, ಕಮಿಷನಿಂಗ್ ಎಲ್ಲ ಇರುತ್ತೆ, ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಓಕೆ, ಬಿಫೋರ್ ಟೇಕಿಂಗ್ ದ ಆಫರ್, ಸೊ ಈ ಆಲ್ ಅವರ್ ಟೇಕ್ ಪರ್ಚೇಸ್, ಪ್ರೊಡಕ್ಷನ್ ಎಲ್ಲರೂ ಆಫರ್ ಅಕ್ಸೆಪ್ಟೆನ್ಸ್ ಕೊಡೋದಕ್ಕೂ ಮೊದಲೇ ವಿ ಹ್ಯಾವ್ ಟು ಡಿಸ್ಕಸ್. ಯಾಕಂತಂದರೆ ನಿಮ್ಮ ಕಷ್ಟಗಳು ನಿಮಗೆ ಗೊತ್ತಿರುತ್ತೆ. ನಾನು ಗೊತ್ತಿಲ್ಲ ಈಗ ಒಂದು ತಿಂಗಳಲ್ಲಿ ಮಾಡ್ಬೋದು ಅಂತ ನಾನು ಆಫರ್ ಫಾಲ್ಸ್ ಪ್ರಾಮಿಸ್ ಮಾಡಬಾರ್ದು ಕಸ್ಟಮರ್ಗೆ. ಸೊ ದಟ್ ವಾಟ್ ರಾಕೇಶ್ ವಾಸ್ ಟೆಲಿಂಗ್. ಇವೆಲ್ಲರೂ ಇಶ್ಯೂ ಮಾಡಿದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಇಷ್ಟು ಕೆಲಸ ಇಷ್ಟು ಟೈಮ್ ಬೇಕು ಅಂತ
ಪ್ರೊಡಕ್ಷನ್ ಅವ್ರಿಗೆ ಪ್ರೊಡಕ್ಷನ್ ರಿಲೇಟೆಡ್ ಇದು ಗೊತ್ತಿರುತ್ತೆ. ಪರ್ಚೇಸ್ ಅವ್ರಿಗೆ ಪರ್ಚೇಸ್ ಈಗ ಯಾವುದೋ ಒಂದು ಮೆಟೀರಿಯಲ್ ಕಲ್ತೀರ ಅದು ಈ ಡಜನ್ ಅದು ಮೆಟೀರಿಯಲ್ ಏನು ಅಂತಲೇ ಗೊತ್ತಿರೋದಿಲ್ಲ. ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೋರ್ಸ್ ಕಂಡುಹಿಡಿದು ಅದಕ್ಕೆ ಲೀಡ್ ಟೈಮ್ ಎಷ್ಟು, ಇದು ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋದ್ರೊಳಗಡೆ ಸ್ವಲ್ಪ ಟೈಮ್ ಆಗುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ಆವಾಗ ಯು ಕ್ಯಾನ್ ಅಕ್ಸೆಪ್ಟ್ ದ ಆರ್ಡರ್. ಈ ಟೈಮಲ್ಲಿ ಕೊಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ಏನೂ ಯೋಚನೆ ಮಾಡ್ತಾನೆ ನಾನು 2 ತಿಂಗಳು 3 ತಿಂಗಳಿಗೆ ನಿಮಗೆ ಸಿಸ್ಟಮ್ ಕೊಟ್ಬಿಡ್ತೀನಿ ಅಂತ ಹೇಳ್ತೀರ. ನೀವು ಗೋ ಟು ದ ಮಾರ್ಕೆಟ್ ಅವ್ನ ರಿಕ್ವೈರ್ಮೆಂಟ್ ನೋಡಿದಾಗ ನಿಮಗೆ ಕೆಲವು ಮೆಟೀರಿಯಲ್ ಎಲ್ಲ ಇಂಪೋರ್ಟೆಡ್ ಎಲ್ಲ ಇರುತ್ತೆ. ಆ ಇಂಪೋರ್ಟೆಡ್ ಮೆಟೀರಿಯಲ್ಲು ನಿಮ್ಗೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ 3 ಮಂತ್ಸ್ ಆಗುತ್ತೆ. ಬಂದು ಅಸೆಂಬ್ಲಿ ಮಾಡೋಕ್ಕೆ ಇನ್ನೊಂದು ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ. ಇವೆಲ್ಲ ಕನ್ಸ್ಟ್ರೆಂಟ್ಸ್ ಎಲ್ಲ ಕೂತಿ ಮಾತಾಡಿದ್ರೆ ಮಾತ್ರ ಆವಾಗ ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಆಗುತ್ತೆ. ಅದನ್ನು ಕಮಿಟ್ ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಚೆಕ್ ಮಾಡಿ ಕಸ್ಟಮರಿಗೆ ಕಮಿಟ್ ಮಾಡಬೇಕು. ನಮ್ಮ ಹತ್ರ ಇದು ಆಗುತ್ತೆ. ಆಮೇಲೆ ಒಂದು ಸಡನ್ ಶಾಕ್ ಆಗ್ಬೋದು, ಈ ಥರ ಮೀಟರ್ ಇದೆಯಾ, ಇದೆಯಾ, ನಮ್ಗೆ ಗೊತ್ತೇ ಇರಲಿಲ್ಲ, ಇದು ನೋಡಲೇ ಇಲ್ಲ, ಕರೆಕ್ಟಾಗಿ ನೋಡಲಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕಮಿಟ್ ಮಾಡಬಾರ್ದು. ಈಗ ಅದರಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ರಿವ್ಯೂ ಮಾಡಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆ, ಆ್ಯಕ್ಚುಲ್ ಪ್ರೆಸೆಂಟ್ ಸ್ಟೇಟಸ್ ಏನಾಗ್ಬೋದು, ನಮ್ಮಲ್ಲಿ ಆಗುತ್ತಾ, ಫಸ್ಟ್ ಆಫ್ ಆಲ್ ಆಗಬೇಕಂದ್ರೆ ನಾವು ಏನೇನು ಪ್ರೊಫೈಲ್ ಮಾಡಬೇಕು ಅದೆಲ್ಲರೂ ಕೂಡ 8.2.3 ಹೇಳಿದ್ರು. ಇಟ್ಸ್ ಒಬ್ಬರಿಂದ ಆಗೋದಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಕಲೆಕ್ಟಿವ್ ಇನ್ಫಾರ್ಮೇಶನ್ ತಗೊಂಡೆ ಕಮಿಟ್ ಆಗಬೇಕು ಅಂತ ಹೇಳಿದ್ರು. ಅದರಲ್ಲಿ ಎಲ್ಲರೂ ಕೂಡ ಮಾಡೋದಿದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗೋದು ಎಲ್ಲ ಕಂಪ್ನಿ ಕೂಡ ಮಾಡ್ತಾರೆ. ಪ್ರಾಪರ್ ಚಾನಲ್ ಹೋಗ್ಬೇಕಂದ್ರೆ 1-2 ಸಲ ರಿಪೀಟ್ ಆರ್ಡರ್ ಇರುತ್ತೆ, ಎಲ್ಲ ನೆಟ್ ಹೋಗೋದು ಬಿಡುತ್ತೆ. ಹೊಸ ಆರ್ಡರ್ ಬಂದಾಗ ಸ್ಟಕ್ ಆಗುತ್ತೆ, ಕರೆಕ್ಟಾಗಿ ರಿವ್ಯೂ ಆಗಿಲ್ಲ ಅಂದ್ರೆ.